ನಮಸ್ತೆ ಫ್ರೆಂಡ್ಸ್, ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಒಂದು ವೆರೈಟಿ ಆಗಿರುವಂತಹ ಮಾವಿನ ಹಣ್ಣಿನ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು, ಖಂಡಿತ ನೀವು ಟ್ರೈ ಮಾಡಿ. ನೋಡಿ, ಅದಕ್ಕೋಸ್ಕರ ಮೊದಲು ನಮಗೆ ಬೇಕಾಗಿರೋದು ಟ್ಯಾಪಿಯೋಕಾ ಪೌಡರ್, ಅಂದರೆ ಮರಗೆಣಸಿನ ಹುಡಿ. ಅದರ ಬದಲು ನಾನಿಲ್ಲಿ ಸಬ್ಬಕ್ಕಿ ತಗೊಂಡಿರೋದು, ಒಂದು 1/4 ಕಪ್ ಸಬ್ಬಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಬೇಕು. ನೋಡಿ, ಫೈನ್ ಆಗಿ ಹುಡಿ ಮಾಡಬೇಕು, ಸ್ವಲ್ಪ ತರಿ ತರಿ ಇರಬಾರ್ದು. ಇದ್ರೆ ನೋಡಿ, ಈ ರೀತಿ ಜರಡಿಯಲ್ಲಿ ಜರಡಿ ಮಾಡಿಕೊಂಡು ಉಪಯೋಗಿಸ್ಬೇಕು. ಆವಾಗ ನಮಗೆ ಒಳ್ಳೆ ಫೈನ್ ಆಗಿರುವಂತಹ ಪೌಡರ್ ಸಿಗುತ್ತೆ. ನೋಡಿ, ಈ ರೀತಿ ಜರಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ಹುಡಿ ರೆಡಿ ಆಗಿದೆ. ಇನ್ನು ನಮಗೆ ಬೇಕಾಗಿರೋದು ಮಾವಿನ ಹಣ್ಣು. ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ತರ್ತೀನಿ. ನೋಡಿ, ಇದು ಕೂಡ ರೆಡಿ ಆಗಿದೆ. ಇನ್ನು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ, ಈ ರೀತಿ ರುಬ್ಬಬೇಕು. ಅದಕ್ಕೋಸ್ಕರ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ. ಈ ರೆಸಿಪಿಗೆ ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಾಗೋದು. ಅದು ನೀವು ನೋಡಿಕೊಂಡು ಸೇರಿಸಬೇಕು ಎಲ್ಲದಕ್ಕೂ. ನೋಡಿ, ಈ ರೀತಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಾಡಬೇಕಂದ್ರೆ, ಈ ಪ್ಯೂರಿಯಿಂದ ಸ್ವಲ್ಪ ಸ್ವಲ್ಪ ಈ ಹಿಟ್ಟಿಗೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ವಾ, ಆ ರೀತಿ ರೆಡಿ ಮಾಡಬೇಕು. ಇಲ್ಲಿ ನಿಮಗೆ ಸ್ವೀಟ್ ಕಡಿಮೆ ಇದ್ದರೆ ಸಕ್ಕರೆ ಹುಡಿ ಕೂಡ ಸೇರಿಸ್ಬೋದು. ಅಂದರೆ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಾಗೋದು, ಸಪ್ಪೆ ಆದರೆ ಚೆನ್ನಾಗಾಗಲ್ಲ. ಆದ ಕಾರಣ ನೀವು ಸಕ್ಕರೆ ಎಲ್ಲ ಸೇರಿಸೋದು ನಿಮ್ಮ ಟೇಸ್ಟ್ ನೋಡಿಕೊಂಡು ಸೇರಿಸಬೇಕು. ಮೊದಲು ನೋಡಿ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಮಾಡಬೇಕು. ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ದೊಡ್ಡಕ್ಕೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಆದಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತಲೂ ಸಣ್ಣಕ್ಕೆ ಬೇಕಿರೋ ನಿಮಗೆ ಮಾಡ್ಬೋದು, ಅವಾಗ ಚೆನ್ನಾಗಿಯೇ ಬರುತ್ತೆ. ಎಲ್ಲ ಕೂಡ ಇದೇ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಈ ರೀತಿ. ನೋಡಿ, ಅಷ್ಟೊತ್ತಿಗೆ ನಾವು ಉಳಿದಿರುವಂತಹ ಈ ಪ್ಯೂರಿ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ಇದರ ಮಿಕ್ಸ್ ಮಾಡಬೇಕು. ಹಾಲು ರೆಡಿ ಮಾಡಬೇಕು. ಇಲ್ಲೂ ಸಕ್ಕರೆ ಬೇಕಿದ್ರೆ ಸೇರಿಸ್ಬೋದು, ನಿಮಗೆ ಸ್ವೀಟ್ ಇರಬೇಕು. ನೋಡಿ, ಬಾಲ್ಸ್ ಕೂಡ ಇಲ್ಲಿ ರೆಡಿ ಆಗಿದೆ. ಇನ್ನೇನು ಮಾಡಬೇಕಂದ್ರೆ ನೋಡಿ, ನಾನಿಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಬೇಯಿಸೋದಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದ ಮೇಲೆ ಅದು ಮೇಲ್ಗಡೆ ಬರುತ್ತೆ. ಅಷ್ಟು ಹೊತ್ತು ಇದನ್ನು ಬೇಯಿಸಿದ್ರೆ ಸಾಕಾಗುತ್ತೆ. ಎಲ್ಲ ಬಾಲ್ಸ್ ಕೂಡ ಮೇಲ್ಗಡೆ ಬರಬೇಕು. ನೋಡಿ, ಈ ರೀತಿ. ಇವಾಗ ನೋಡಿ, ಸೈಜ್ ನೋಡಿ ಎಷ್ಟು ದೊಡ್ಡಕ್ಕಾಗಿದೆ ಅಂತ. ಅದ ಕಾರಣ ಹೇಳಿದ್ದು ಆದಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ರೀತಿ ಇದೆ. ಇವಾಗ ಬೆಂದು ರೆಡಿ ಆಗಿದೆ, ಸಾಕು. ನಮ್ಗೆ ಇದನ್ನು ತೆಗಿಬಹುದು. ನೋಡಿ, ನಾನು ಇದನ್ನೆಲ್ಲ ಈ ರೀತಿ ತೆಗಿತಾ ಇದ್ದೀನಿ. ಎಲ್ಲ ತೆಗ್ದಿದ್ದೀನಿ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಅವಾಗ ಒಂದಕ್ಕೊಂದು ಅಂಟಬಾರ್ದು ಅಂತ ಈ ರೀತಿ ಮಾಡ್ತಾ ಇರೋದು. ಅಂದರೆ ಅದೊಂದು ನಮಗೆ ಸಬ್ಬಕ್ಕಿ ಗೊತ್ತಲ್ಲ, ಒಂಥರ ಚೂ ಥರ ಇರುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕಂದ್ರೆ, ಇದನ್ನೊಂದು ಬೌಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಶುಗರ್ ಸಿರಪ್ ಇದಕ್ಕೆ ಸೇರಿಸ್ಕೊಳ್ಳಿ. ಆವಾಗ ಒಂದಕ್ಕೊಂದು ಅಂಟಲ್ಲ, ರುಚಿ ಚೆನ್ನಾಗಿರುತ್ತೆ. ಇದನ್ನು ನಮಗೆ ಬೇಕಿದ್ರೆ ಸ್ಟೋರ್ ಮಾಡಿಡ್ಬೋದು. ನಾವು ಯಾವಾಗ ಈ ರೆಸಿಪಿ ಮಾಡ್ತೀವೋ ಅವಾಗ ಉಪಯೋಗಿಸ್ಬೋದು. ಜಾಸ್ತಿ ಅಲ್ಲ, ಒಂದು ವಾರ ಎಲ್ಲ ಫ್ರಿಜ್ಜಲ್ಲಿಟ್ಟು ಉಪಯೋಗಿಸ್ಬೋದು. ನೋಡಿ, ನಮ್ಮ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ರೆಡಿ ಆಗಿದೆ. ಇನ್ನು ರೆಡಿ ಮಾಡೋಣ. ಇವತ್ತು ನಾವು ಮಾಡ್ತಾ ಇರೋದು ಮಾವಿನ ಹಣ್ಣಿನಲ್ಲಿ ಒಂದು ಮ್ಯಾಂಗೋ ಬೋಬಾ ಮಿಲ್ಕ್. ಸೂಪರ್ ಆಗಿರುವಂತ ಒಂದು ರೆಸಿಪಿ ಇದು. ನಾವು ಮಾವಿನ ಹಣ್ಣಲ್ಲಿ ಮಿಲ್ಕ್ ಶೇಕ್, ಮಸ್ತಾನಿ, ಜ್ಯೂಸ್ ಅದೆಲ್ಲ ಮಾಡ್ತೀವಿ. ಆದರೆ ಸ್ವಲ್ಪ ಈ ಸಮ್ಮರಿಗೆ ಸ್ವಲ್ಪ ವೆರೈಟಿ ಆಗಿ ಇದನ್ನು ಒಂದ್ಸಲ ಟ್ರೈ ಮಾಡಿ. ಮೊದಲು ನೋಡಿ, ಆ ಬಾಲ್ಸ್ ಹಾಕ್ಕೊಳ್ಳಿ. ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಸೇರಿಸ್ಕೊಳ್ಳಿ. ಐಸ್ ಕ್ಯೂಬ್ ಎಲ್ಲ ಹಾಕುವಾಗ ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಾಗೋದು, ಇಲ್ಲಾಂದರೆ ಸಪ್ಪೆ ಆದರೆ ಚೆನ್ನಾಗಿರಲ್ಲ. ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಮ್ಯಾಂಗೋ ಮಿಲ್ಕ್ ಕೂಡ ಹಾಕ್ಬಿಟ್ರೆ ಸೂಪರ್ ಆಗಿರುವಂತಹ ಒಂದು ಮ್ಯಾಂಗೋ ಬೋಬಾ ಮಿಲ್ಕ್ ಡ್ರಿಂಕ್ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ, ನೀವು ಟ್ರೈ ಮಾಡಿ. ಓಕೆ, ಇನ್ನೊಂದು ವೆರೈಟಿ ರೆಸಿಪಿ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.